ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತದೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರಿನಲ್ಲಿ ಕ್ಲಿನಿಕಲ್ ಹಾಗೂ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿನಯ್ ನ್ಯಾಪತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ಸ್ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಇದರ ಕುರಿತಾಗಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್. ಅಂತಂದ್ರೆ ಇದು ಒಂದು ಸ್ಕಿನ್ಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಏನೋ ಒಂದು ರೀತಿಯಾಗಿ ಗಾಯ ಶುರು ಆಗುತ್ತೆ, ಅದಕ್ಕೆ ಎಕ್ಸ್ಟರ್ನಲಿ ಆಯಿಲ್ ಅಪ್ಲೈ ಮಾಡೋದು, ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಗಳನ್ನ ತಗೊಳ್ತಾರೆ. ಆದರೆ ಇದು ಇಂಟರ್ನಲ್ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಈ ಒಂದು ಕಂಡೀಷನ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡಾಕ್ಟರ್. ಸೊ ವ್ಯಾರಿಕೋಸ್ ವೇನ್ಸ್ ಅನ್ನೋದು ನೀವು ಹೇಳಿದಂಗೆ ಭಾಳ ಜನ ಇವಾಗ ಹೊರಗಡೆ ಕಾಣಿಸ್ತಿದ್ರೆ ಅನ್ನೋದು ವೆರಿಕೋಸ್ ವೇನ್ಸ್ ಅನ್ಕೊತಾ ಇರ್ತಾರೆ. ಕಾಲಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇರ್ತವೆ ಅವು. ಸೊ ರಕ್ತ, ಕೆಟ್ಟು ರಕ್ತ ಅಂತ ಅನ್ನೋದು ಕಾಲ ಪಾದದಿಂದ ಮೇಲ್ಗಡೆಗೆ ಒಂದೇ ಸಿಂಗಲ್ ಡೈರೆಕ್ಷನಲ್ಲಿ, ಇವಾಗ ಫ್ರಮ್ ದ ಬಾಟಮ್ ಟು ದ ಹಾರ್ಟ್ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತವೆ. ಸೊ ಆ ಕೆಟ್ಟ ರಕ್ತ ಹೋಗೋ ದಾರಿಯಲ್ಲಿ ಒಂದೊಂದು ಸರ್ತಿ ವ್ಯಾಲ್ವ್ಸ್ ಇರ್ತವೆ. ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಈ ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ಇವಾಗ 30 to 40% ಜನಕ್ಕೆ ಮಾತ್ರ ಈ ಥರ ರಕ್ತನಾಳಗಳು ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಸೊ ರೆಸ್ಟ್ ಆಫ್ ದ 60 to 70% ಜನಕ್ಕೆ ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗಿ, ಇಲ್ಲಾಂದರೆ ಗಾಯ ಆಗಿ, ಕಾಲಲ್ಲಿ ಊತ ಬಂದು ಕಾಣಿಸ್ತಾ ಇರ್ತದೆ. ನೀವು ಹೇಳಿದಂಗೆ ಚರ್ಮದ ಪ್ರಾಬ್ಲಮ್ಮು, ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ರಕ್ತನಾಳ ಸ್ಕಿನ್ ಪ್ರಾಬ್ಲಮ್, ಇದು ಇವಾಗ ಕಾಲಲ್ಲಿ ಮಾತ್ರನೇ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದ್ದರೆ ಬೇರೆ ಕಡೆ ಎಲ್ಲೂ ಆಗ್ತಾ ಇಲ್ಲ ಅಂದರೆ ಇದು 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಇದು ಅಂದರೆ ಏನರ್ಥ ಅಂದರೆ ಕೆಟ್ಟು ರಕ್ತ ಅಲ್ಲೇ ಇರೋದ್ರಿಂದ, ಕೆಟ್ಟು ರಕ್ತ ಮೇಲ್ಗಡೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ ಅವ್ರಿಗೆ, ಆ ವೆರಿಕೋಸ್ ವೇನ್ಸ್ ಇರೋರಿಗೆ. ಆ ಕೆಟ್ಟು ರಕ್ತ ಅಲ್ಲೇ ಇರೋದ್ರಿಂದ, ಒಂದು 5-6 ವರ್ಷದಿಂದ ಅಲ್ಲೇ ಇರೋದ್ರಿಂದ ಇತ್ತೀಚೆಗೆ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದೆ ಅಂತ ಬರ್ತಾರೆ. ಸೊ ಈ ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ ಭಾಳ ಜನ. ಯಾಕಂದರೆ ಅವ್ರಿಗೆ ಭಾಳ ಜನಕ್ಕೆ ಸ್ಕಿನ್ ಇಚ್ಚಿಂಗ್ ಇರ್ತದೆ. ಅಂದರೆ ಸ್ಟೇಸಿಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಇಲ್ಲಾಂದರೆ ವೀನಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಅಂದರೆ ಕೆಟ್ಟ ರಕ್ತ ಅಲ್ಲೇ ಇರೋದ್ರಿಂದ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇರ್ತದೆ. ಇದರಿಂದ ಈ ಒಂದು ನವೆ ಇರೋದ್ರಿಂದ ಒಂದು ಆಯಿಂಟ್ಮೆಂಟ್ಸ್ ಹಚ್ಕೊತಾ ಇರ್ತಾರೆ, ಮಾಯ್ಶ್ಚರೈಸಿಂಗ್ ಕ್ರೀಮ್ಸು, ಕೋಕೋನಟ್ಟು ಆಯಿಲು ಎಲ್ಲ ಹಚ್ಕೊತಾ ಇರ್ತಾರೆ. ಬಟ್ ಏನಂದರೆ ಇದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಲ್ಲ, ಅದು ಒಳಗಿರೋ ರಕ್ತನಾಳಗಳಿಂದ ಪ್ರಾಬ್ಲಮ್ ಬಂದಿರೋದ್ರಿಂದ. ಸೊ ಈ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಒಂದು ಸ್ಪೆಕ್ಟ್ರಮಲ್ಲಿ ರಕ್ತನಾಳಗಳು ಉಬ್ಬು ಎದ್ದು ಕಾಣಿಸ್ತಾ ಇರ್ತವೆ ಕಾಲಲ್ಲಿ. ಇನ್ನೊಂದು ಸ್ಪೆಕ್ಟ್ರಮ್ ಅಂದರೆ ಮೇಜರ್ ಸ್ಪೆಕ್ಟ್ರಮ್ 60-70% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಬರ್ತಾರೆ. ಓಕೆ ಡಾಕ್ಟರ್, ಈಗ ಹೃದಯಕ್ಕೆ ರಕ್ತ ಹರಿಬೇಕಾದ್ರೆ ವ್ಯಾಲ್ವ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಈ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ನೀವು ಹೇಳಿದ್ರಿ. ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇರುತ್ತಾ ಡಾಕ್ಟರ್? ಅಂದರೆ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಅಂದರೆ ಅದು ಆರೋಗ್ಯದಿಂದ, ಅಂದರೆ ಆಹಾರದಿಂದ ಬರುವಂಥದ್ದ ಅಥವಾ ಜೆನೆಟಿಕ್ ಆಗಿ ಬರುವಂಥದ್ದ, ಯಾವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಶುರು ಆಗುತ್ತೆ? ಸೊ ಭಾಳ ಜನಕ್ಕೆ 60% ಜನಕ್ಕೆ ಸೈನ್ಸ್ ಲಿಟ್ರೇಚರ್ ಪ್ರಕಾರ ಇವಾಗ ದ ಜೆನೆಟಿಕಲ್ ಹಿಸ್ಟ್ರಿ ಭಾಳ ಜನಕ್ಕೆ ಇರ್ತದೆ 60%. ಸೊ ಅದ್ರ ಜೊತೆಗೆ ತೂಕ ಜಾಸ್ತಿ ಇರೋರಿಗೆ, ಇಲ್ಲಾಂದರೆ ಕೂತ್ಕೊಂಡು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ ಬೇಗನೆ ಕಾಣಿಸ್ಬೋದು. ಸೊ 60% ಜನಕ್ಕೆ ಇದು ಅನುವಂಶವಾಗಿ ಭಾಳ ಜನಕ್ಕೆ ಕಾಣಿಸ್ತಾ ಇರ್ತವೆ. ಇತ್ತೀಚೆಗೆ ತೂಕ ಜಾಸ್ತಿ ಇರೋರಿಗೆ ಬರ್ತಾ ಇರ್ತಾರೆ. ಯಾಕಂದರೆ ತೂಕ ಜಾಸ್ತಿ ಇದ್ದರೆ ಏನಾಗುತ್ತೆ, ಕಾಲಲ್ಲಿ ಭಾರ ಬಿದ್ದು ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಜಾಸ್ತಿ. ಸೊ ತೂಕ ಜಾಸ್ತಿ ಇರೋರಿಗೆ ವೆರಿಕೋಸ್ ವೇನ್ಸ್ ಕಾಣಿಸೋದು ಸಾಧಾರಣವಾಗಿ ಕಾಣಿಸ್ತಾನೆ ಇರ್ತವೆ. ಬಟ್ ಅದ್ರ ಜೊತೆಗೆ ನಿಂತ್ಕೊಂಡೇ ಇರೋರಲ್ಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ಸು, ಕೂತ್ಕೊಂಡೇ ಕೆಲಸ ಮಾಡೋರಲ್ಲಿ ಬೆಳಗ್ಗಿನಿಂದ ಸಾಯಂಕಾಲ ತನಕ ಅಂಥವರೆಲ್ಲೂ
ವೆರಿಕೋಸ್ ವೇನ್ಸ್ ಕಾಣಿಸೋದು ಭಾಳ ಜನಕ್ಕೆ ನೋಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಉಬ್ಬಿರುವ ರಕ್ತನಾಳಗಳು ಅಂದರೆ ಎಕ್ಸ್ಟರ್ನಲಿ ಕಾಣಿಸ್ಕೊಳ್ಳೋದೇ ಇದರ ಒಂದು ಸಿಂಪ್ಟಮ್ ಅಲ್ಲ, ಬೇರೆ ರೀತಿಯಾಗಿ ಕೂಡ ಕಾಣಿಸುತ್ತೆ ಅಂತ. ಸೊ ಇದರ ಗುಣಲಕ್ಷಣಗಳು ಪ್ರಮುಖವಾಗಿ ಯಾವ ಹಂತದಲ್ಲಿ ಮತ್ತೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವ ಭಾಗದಲ್ಲಿ ಹೆಚ್ಚು ನಾವು ಇದನ್ನು ಅಬ್ಸರ್ವ್ ಮಾಡಬೇಕು, ಮತ್ತು ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆ ಡಾಕ್ಟರ್? ಸೊ ಬೇಸಿಕಲಿ ಏನಂದರೆ ಭಾಳ ಜನಕ್ಕೆ ವ್ಯಾರಿಕೋಸ್ ವೈನ್ಸ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್ ಇದು. ಕಾಲಲ್ಲಿ ಭಾಳ ಜನಕ್ಕೆ ಕಾಣಿಸ್ತಾ ಇರ್ತವೆ. ಇವಾಗ ಸ್ಕ್ಯಾನಿಂಗ್ ಮಾಡ್ತಾಯಿದ್ರೆ ಭಾಳ ಒಂದು 100 ಪೀಪಲ್ಗೆ ಮಾಡಿದರೆ 15 ಜನಕ್ಕೆ ವ್ಯಾರಿಕೋಸ್ ವೈನ್ಸ್ ಕಾಣಿಸೋದು ಇರ್ತದೆ. ಎಲ್ಲರಿಗೂ ನೋವು, ಸೆಳೆತ, ಕಾಲು ಭಾರ ಇರಲ್ಲ. ಸೊ ಈ ಒಂದು ಏಜ್ನಿಂದ ಅಂದರೆ ಒಂದು ವಯಸ್ಸು ಮುಂದಕ್ಕೆ ಹೋಗ್ತಾಯಿದ್ರೆ ಈ ಡಿಸೀಸೂ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಡಿಸೀಸ್ ತೊಗೊಂಡ್ರೂ ನಮಗೆ ಏಜ್ ಬೆಳೀತಾ ಇದ್ದರೆ ಇದು ವೆರಿಕೋಸ್ ವೇನ್ಸ್ ಡಿಸೀಸಸ್ಸು ಸ್ಟೇಜಿಂದ ಒಂದು ಸ್ಟೇಜಿಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಭಾಳ ಜನಕ್ಕೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ಒಂದು ಆಯಿಲ್ ಮಸಾಜ್ ಹಾಕ್ಕೊಂಡ್ರೆ ಹೋಗುತ್ತೇನೋ ಅಂತ, ಯಾವುದೋ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹೋಗುತ್ತೇನೋ ಅಂತ, ಇಲ್ಲಾಂದರೆ ಆಯಿಲ್ ಮಸಾಜ್ ಮಾಡಿದರೆ ಹೋಗುತ್ತೆ, ಮಾಯಿಶ್ಚರೈಸಿಂಗ್ ಕ್ರೀಮ್ಸು ಇಲ್ಲಾಂದರೆ ಇಂಜೆಕ್ಷನ್ಸ್ ತೊಗೊಂಡ್ರೆ ಹೋಗುತ್ತೇನೋ ಅಂತ, ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಹೋಗುತ್ತೇನೋ ಅಂತ ಭಾಳ ಜನ ಈ ಥರ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇವೆಲ್ಲ ಟೆಂಪರರಿಯಾಗಿ ಸಿಂಪ್ಟಮ್ಸ್ ಕಡಿಮೆ ಆಗ್ಬೋದು, ಬಟ್ ಕಾಯಿಲೆ ಅನ್ನೋದು ಮುಂದಕ್ಕೆ ಹೋಗ್ತಾ ಇರ್ತದೆ. ಯಾಕಂದರೆ ಕಾಯಿಲೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಆ ಲೀಕೇಜ್ ಪಾಯಿಂಟ್ಸನ್ನು ಕ್ಲೋಸ್ ಮಾಡಲೇಬೇಕಾಗತ್ತೆ. ಇನಿಷಿಯಲ್ ಆಗಿ ಸಿಂಪ್ಟಮ್ಸ್ ಇರೋರಿಗೆ ಸಿಂಪ್ಟಮ್ಸ್ ಇರಲ್ಲ. ಫಸ್ಟ್ ಸ್ಟೇಜಸ್, ಇನಿಷಿಯಲ್ ಸ್ಟೇಜಸ್ಸಲ್ಲಿ ರಕ್ತನಾಳ ಉಬ್ಬಿದ್ದು ಕಾಣಿಸ್ತಾ ಇರ್ತವೆ, ಬಟ್ ಏನು ಗೊತ್ತಾಗಲ್ಲ ಅವ್ರಿಗೆ. ಸೊ ಸ್ವಲ್ಪ ದಿನ ಆದಮೇಲೆ 1 ವರ್ಷ 2 ವರ್ಷ ಆದಮೇಲೆ ನೋವು, ಸೆಳೆತ, ಕಾಲು ಭಾರ ಇದ್ದಾಗ ಅವಾಗೆ ಈ ಥರ ಸಿಂಪ್ಟಮ್ಸ್ ಇದ್ದರೆ, ನೋವು, ಸೆಳೆತ, ಕಾಲು ಭಾರ, ಸಾಯಂಕಾಲ ಆದ ತಕ್ಷಣ ಕಾಲು ಸ್ವಲ್ಪ ಹೆವಿನೆಸ್ ಇರೋದು, ಇವೆಲ್ಲ ಇದ್ದರೆ ಅವಾಗೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಅದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಸ್ಟ್ಯಾಂಡಿಂಗಲ್ಲೇ ಮಾಡಬೇಕು. ಯಾಕಂದರೆ ಸ್ಟ್ಯಾಂಡಿಂಗಲ್ಲಿ ಮಾಡಿದ್ರೆ ಎಗೇನೆಸ್ಟ್ ದ ಗ್ರಾವಿಟಿ ನಿಂತ್ಕೊಂಡಿದ್ದಾಗ ಮಾತ್ರ ರಕ್ತನಾಳ ಉಬ್ಬಿ ಎಷ್ಟು ಇದೆ ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ಮಾಡಿದ ಮೇಲೆ ವೆರಿಕೋಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಪಾಂಡ್ಯನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಾಂಡ್ಯನ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ವೆರಿಕೋಸ್ ವೇನ್ಸ್ ಕುರಿತಾದ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಖಂಡಿತ ಮೇಡಮ್, ಖಂಡಿತ. ನಮಸ್ಕಾರ ಡಾಕ್ಟರ್. ಹೇಳಿ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಪಾಂಡ್ಯನ್. ಡಾಕ್ಟರ್, ನನಗೆ ಪ್ರಾಬ್ಲಮ್ ಏನಂದ್ರೆ, ಈಗ ಬೆಳಿಗ್ಗೆ ಹೊತ್ತು ಮಲಗಿದ್ದು ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಬೆನ್ನಲ್ಲಿ ಇಲ್ಲಾಂದ್ರೆ ಹಲವಾರು ಕಡೆ ಎಲ್ಲೊಂದು ಕಡೆ ಕಡಿತ ಬರುತ್ತೆ. ಕಡಿತ ಬಂದಾಗ ಅಲ್ಲಿ ಮಾತ್ರ ಗಂಟೆ ತರ ಇರುತ್ತೆ. ಅದೊಂದು 2 ಅವರ್ಸ್ ಇರುತ್ತೆ, ಮತ್ತೆ ಗುಣ ಹೊಂಟೋಯ್ತದೆ. ಆ ಗಂಟೆ ಇರುವಾಗ ಮಾತ್ರ ಆ ಜಾಗ ಮಾತ್ರ ಫುಲ್ ಬ್ಯುಸಿಯಾಗಿರುತ್ತೆ. ಅದ್ರ ಬಗ್ಗೆ ಏನಾದ್ರು? ಸೊ ಬೇಸಿಕಲಿ ಇದೊಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳೋದು ಕಷ್ಟನೇ ಇದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಇರೋದು ಭಾಳ ಜನಕ್ಕೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂದರೆ ರಕ್ತನಾಳ ಸಮಸ್ಯೆ ಇರೋರಿಗೆ ರಾತ್ರಿ ಹೊತ್ತು ಜಾಸ್ತಿ ಇರ್ತದೆ. ಅಂದರೆ ನಾಕ್ಟರ್ನಲ್ ಕ್ರ್ಯಾಂಪ್ಸ್. ರಾತ್ರಿ ಹೊತ್ತು ಭಾಳ ಜನ ಹೇಳ್ತಾ ಇರ್ತಾರೆ, ವ್ಯಾರಿಕೋಸ್ ವೇನ್ಸ್ ಬಂದಿರೋರು ರಾತ್ರಿ ಹೊತ್ತು ಸರ್ ನನಗೆ ಸ್ಲೀಪೇ ಬರಲ್ಲ, ಅಂದರೆ ನಿದ್ದೆನೇ ಬರ್ತಾ ಇಲ್ಲ ಅಂತಲೂ ಹೇಳ್ತಾ ಇರ್ತಾರೆ. ಯಾಕಂದರೆ ಸೆಳೆತ ಅಷ್ಟು ಜಾಸ್ತಿ ಇರ್ತದೆ. ಸೊ ನಾಕ್ಟರ್ನಲ್ ಕ್ರ್ಯಾಂಪ್ಸು, ವ್ಯಾರಿಕೋಸ್ ವೇನ್ಸು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಇರೋದು ಮೋಸ್ಟ್ ಆಫ್ ದ ಟೈಮ್ಸು ಇವಾಗ ಜಾಯಿಂಟ್ ಇಶ್ಯೂಸು ಇಲ್ಲಾಂದರೆ ಆ ಥರ ಪ್ರಾಬ್ಲಮ್ಸ್ ಇರ್ಬೋದು. ಆದ್ರೂ ಒಂದು ಸರ್ತಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಒಂದು ಸರ್ತಿ ನೋಡ್ಕೊಳ್ಳೋದು ಬೆಟರ್ ಇವೆಲ್ಲ. ಯಾಕಂದರೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ಗೆ ಒಂದೊಂದು ಸರ್ತಿ ಹೊರಗಡೆ ಏನು ಸಿಂಪ್ಟಮ್ಸ್ ಇರಲ್ಲ, ಒಳಗೇನೂ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇರ್ತದೆ. ಆದರೂ ಅಂಥವ್ರಿಗೆ ಸ್ಕ್ಯಾನಿಂಗ್ ಮಾಡಿದರೆ ಒಳಗೆ ಉಬ್ಬಿ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಸೊ ಇಂಥವರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಒಂದು ಸರ್ತಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಆ ಪ್ರಾಬ್ಲಮ್ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ಬಿಡ್ತದೆ. ಎಸ್, ಧನ್ಯವಾದ ಪಾಂಡ್ಯನ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಮ್ಮ ಕಾಲರ್ ಕೂಡ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಇಚ್ಚಿಂಗ್ ಆಗುತ್ತೆ ಅಂತ. ಸೊ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಈ ರೀತಿಯಾಗಿ ಇಚ್ಚಿಂಗ್ ಆಗೋದು ಅಥವಾ ಪೇನ್ ಆಗೋದು ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ, ಮತ್ತೆ ಅದರಿಂದ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತಾ? ಸೊ ಬೇಸಿಕಲಿ ಇಚ್ಚಿಂಗ್ ಅಂದರೆ ನವೆ ಅನ್ನೋದು ಕಾಲಲ್ಲಿ ಇವಾಗ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇರ್ತದೆ. ಸೊ ಭಾಳ ಜನಕ್ಕೆ ನೋವು, ಸೆಳೆತ, ಕಾಲು ಭಾರ ಇದ್ರೂ ಭಾಳ ಜನ ಟ್ಯಾಬ್ಲೆಟ್ಸು, ಸ್ಟಾಕಿಂಗ್ಸ್ ಹಾಕ್ಕೊಂಡು ಕಡಿಮೆ ಆಗುತ್ತೇನೋ ಅಂತ ಆಸೆಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಆದರೂ ಈ ಡಿಸೀಸ್ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರ್ತದೆ ಏಜ್ ಮುಂದಕ್ಕೆ ಹೋಗ್ತಾ ಇದ್ದರೆ. ಸೊ ಈ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಈ ಲಂಗ್ಸ್ಗೆ ಹೋಗಿ ಲಂಗ್ಸಲ್ಲಿ ಫಿಲ್ಟರ್ ಆಗಬೇಕು. ಬಟ್ ಇವ್ರಿಗೆ ಏನಾಗುತ್ತೆ ಅಂದರೆ ಕೆಟ್ಟ ರಕ್ತ ಮೇಲೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬಂದು ಕಾಲಲ್ಲೇ ಇರ್ತದೆ, ಅಂದರೆ ಸ್ಟೇಸಿಸ್. ಆ ಸ್ಟೇಸಿಸ್ ಎಕ್ಸಿಮಾ ಅಂದರೆ ಚರ್ಮದ ಬಣ್ಣ ಕಪ್ಪಗಾಗೋ ಶುರು ಆಗುತ್ತೆ. ಒಂದು 5-6 ಇಯರ್ಸ್ ಆದಮೇಲೆ ಚರ್ಮದ ಬಣ್ಣ ಕಪ್ಪಗಾಗೋ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದಮೇಲೆ ಈಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ.
ಆ ಇಚ್ಚಿಂಗ್ ಸ್ಟಾರ್ಟ್ ಆದಮೇಲೆ ಈ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳಿದ್ದೀನಲ್ಲ, ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ತಾ ಇರ್ತಾರೆ. ಸೊ ಇಚ್ಚಿಂಗ್ ಕಾಲಲ್ಲೇ ಬರ್ತಾ ಇದ್ದರೆ ಬೇರೆ ಕಡೆ ಎಲ್ಲೂ ಬರ್ತಾ ಇಲ್ಲ ಅಂದರೆ ಸ್ಕಿನ್ ಪ್ರಾಬ್ಲಮ್ ಅಲ್ಲದು, ಇಸ್ ಬೇಸಿಕಲಿ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದ್ದರೆ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ ಮುಂದಕ್ಕೆ ಏನಾದರೂ ನೋಡ್ಕೋಬೇಕಾಗತ್ತೆ. ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನನ್ನ ಹತ್ರ ಬರೋರು ಎಲ್ಲರೂ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಬರ್ತಾರೆ. ಸ್ವಲ್ಪ ಮುಂದಿಗೆ ಬಂದರೆ ಕಪ್ಪಗಾಗೋ ಮುಂಚೆನೇ ಚರ್ಮ ಬರೋದು ಬೇಗನೆ ಬಂದುಬಿಡ್ತದೆ ಆಪ್ರೇಷನ್ ಮಾಡಿಸ್ಕೊಂಡ ಮೇಲೆ. ಓಕೆ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಪ್ರಭು ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಭು ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಸರ್ ನಮಸ್ಕಾರ. ಸರ್ ಹೇಳಿ. ಸರ್ ನನಗೆ 2016 ಪಲ್ಮನರಿ ಎಂಬೋಲಿಸಮ್ ಆಗಿತ್ತು ಸರ್ ನನಗೆ. ಓಕೆ, ಅರ್ಥ ಆಗಿದೆ. ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಸರ್. ಈಗ ವಾರ್ಫರಿನ್ ತೊಗೊಂತಾ ಇದ್ದೀನಿ ಸರ್ 5 mg. ಓಕೆ. ಪ್ಯಾಚಸ್, ಬ್ಲಾಕ್ ಪ್ಯಾಚಸ್ ಹಂಗಿದೆ ಸರ್. ಸ್ವಲ್ಪ ಒಂಚೂರು ಸ್ವೆಲ್ಲಿಂಗ್ ಇದೆ ಸರ್ ಅದು ಲೆಫ್ಟ್ ಸೈಡ್ ಲೆಗ್. ಸೊ ಮುಂಚೆ ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿರ್ಬೋದಾ ಇಲ್ಲ ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸ್ ಆಗಿರ್ಬೋದು? ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ 2016 ಮಾಡಿಸಿದಾಗ ಏನೋ ಮಾಡಿಸಿದ್ದೀರಾ ಅವಾಗ? ಹೌದೌದು ಮಾಡಿಸಿದ್ದೆ ಸರ್. DVT ಅಂತ ಬಂದಿತ್ತು ಸರ್. DVT ವಿತ್ ಪಲ್ಮನರಿ ಎಂಬೋಲಿಸಮ್ PE ಸರ್. ಸೊ ಈ ಥರ ಇದ್ದಾಗ ಅದು ಡೀಪ್ ವೇನ್ ಥ್ರಾಂಬೋಸಿಸ್, ಅದು ಅಂದರೆ ಮೇಯ್ನ್ ವೇನ್ಸ್ ಎಲ್ಲೆಲ್ಲಿದೆಯೋ ಆ ವೇನ್ಸ್ ಕಾಲಲ್ಲಿ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಕಾರಣ ಏನೋ ಗೊತ್ತಾಗಬೇಕು. ಒಂದೊಂದು ಸರ್ತಿ ಕಾರಣ ಮುಂಚೆ ಆಪ್ರೇಷನ್ ಮಾಡಿರೋರಲ್ಲಿ, ಇಲ್ಲಾಂದರೆ ಆಕ್ಸಿಡೆಂಟು, ಫ್ರ್ಯಾಕ್ಚರ್ಸು, ಇಲ್ಲಾಂದರೆ ತೂಕ ಜಾಸ್ತಿ ಇರೋರಲ್ಲಿ, ಅಂಥವರಲ್ಲೂ DVT ಆಗೋ ಚಾನ್ಸಸ್ ಜಾಸ್ತಿ. ಮೇಯ್ನ್ ಕಾರಣಗಳಿವು. ಈ ರಕ್ತ ಹೆಪ್ಪುಗಟ್ಟಿದ ಮೇಲೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ರಕ್ತ ಆ ಬ್ಲಡ್ ಕ್ಲಾಟ್ ಆಗಿರೋದು ಕಾಲಲ್ಲಿ ಅಲ್ಲೇ ಇರಲ್ಲ, ಹಾರ್ಟ್ಗೆ ಹೋಗುತ್ತೆ ಅದು ಆವಾಗ ಎಕ್ಯೂಟ್ ಪಲ್ಮನರಿ ಥ್ರಾಂಬೋಎಂಬೋಲಿಸಮ್ ಆಗುತ್ತದು. ಸೊ ಗುಡ್, ನಿಮಗೆ ವಾರ್ಫರಿನ್ ತೊಗೊತಾ ಇರಬೇಕು. ಒಂದು ಸರ್ತಿ ಕಾಲು ಕಪ್ಪಗಾಗ್ತಾಯಿದ್ರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ವೆರಿಕೋಸ್ ವೇನ್ಸ್ ಬರ್ತದೆ ಕಾಲಲ್ಲಿ. ಅಂದರೆ ಈ ಒಂದು ರಕ್ತ ಹೆಪ್ಪುಗಟ್ಟಿದ ಮೇಲೆ, ಆ ರಕ್ತ ಹೆಪ್ಪುಗಟ್ಟಿದ ಹೋದ ಮೇಲೂ ಅದರಿಂದ ಬಂದಿರೋದು ಪ್ರೈಮರಿ ಕಾಸಿಂದ ಸೆಕೆಂಡ್ರಿ ಕಾಸ್ ವೆರಿಕೋಸ್ ವೇನ್ಸು, ಕಾಲು ಕಪ್ಪಗಾಗೋದು, ಹುಣ್ಣು, ಗಾಯಗಳಾಗೋದು ಇರ್ತದೆ. ಅದು ಎಷ್ಟುವರೆಗೂ ಇದೆಯೋ, ಎಷ್ಟು ತನಕ DVT ಹೋಗಿದೆಯೋ ಅಂತ ನೋಡ್ಕೋಬೇಕಾಗಿದ್ರೆ ಒಂದು ಸಾರಿ CT ಸ್ಕ್ಯಾನು, CT ಪೆರಿಫೆರಲ್ ವೀನೋಗ್ರಾಮ್ ಮಾಡಿಸ್ಬೇಕಾಗತ್ತೆ. ಅದು ನೋಡಿದ ಮೇಲೆ ಹೇಳ್ಬೋದು ಕಾಲು ಕಪ್ಪಗಾಗೋದು ಇತ್ತೀಚೆಗೆ ಬಂದಿದೆ, ಮುಂಚಿನಿಂದ ಇತ್ತ ಅಂತ ನೋಡ್ಕೊಂಡು ಹೇಳಬೇಕು. ಎಸ್, ಧನ್ಯವಾದ ಪ್ರಭು ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ಸ್ಗೆ ಇರುವಂತಹ ಚಿಕಿತ್ಸೆಗಳೇನು? ಯಾವ ರೀತಿ ಇದನ್ನು ಬಗೆಹರಿಸಬೇಕು? ಸರ್ಜರಿ ಅವಶ್ಯಕತೆನೇ ಇರುತ್ತಾ? ಪ್ರಥಮವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಇದನ್ನು ಕಂಡು ಬಂದಲ್ಲಿ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದಾಗ ಕಾಲು ನೋವು ಇರಲ್ಲ, ಅಷ್ಟೇನಿರಲ್ಲ ಅವರಿಗೆ. ಸೊ ಸ್ಟಾಕಿಂಗ್ಸ್ ಹಾಕೋಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಯಾಕಂದರೆ ರಕ್ತ ಕೆಳಗಡೆಯಿಂದ ಮೇಲೆಗಡೆ ಹೋಗೋದು ವಾಪಸ್ ತಿರ್ಗ ಬರೋದ್ರಿಂದ ಕಾಲಲ್ಲಿ ಮೀನಖಂಡದಲ್ಲಿ ಬಲ ಸ್ವಲ್ಪ ಕಡಿಮೆ ಇರ್ತದೆ ಅವರಿಗೆ. ಸೊ 10-20% ಕಡಿಮೆ ಇರ್ತದೆ. ಸೊ ಅದರಿಂದ ಸ್ವಲ್ಪ ಅಗ್ಮೆಂಟ್ ಮಾಡಲಿಕ್ಕೆ ಸ್ಟಾಕಿಂಗ್ಸ್ ಹಾಕೋಬೇಕು ಅಂತ ಹೇಳ್ತೀವಿ. ಸೊ ಈ ಸ್ಟೇಜಸ್ ಮುಂದಕ್ಕೆ ಹೋಗ್ತಾ ಇದ್ದಂಗೆನೂ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೂ ನೋವು ಕಡಿಮೆ ಆಗ್ತಾಯಿಲ್ಲ ಡಾಕ್ಟ್ರೇ ಅಂತ ಹೇಳ್ತಾರೆ. ಪ್ಲಸ್ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ 10-15% ಜನಕ್ಕೆ ಮಾತ್ರ ನೋವು ಕಡಿಮೆ ಆಗುತ್ತೆ. ಅಂದರೆ 15-20% ಪೇಯ್ನ್ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಸ್ಟಾಕಿಂಗ್ಸ್ ಹಾಕ್ಕೊಂಡು ನೋವು ಕಷ್ಟ ಆಗ್ತದೆ, ಇಲ್ಲ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಬೆಳಗಿನಿಂದ ಸಾಯಂಕಾಲ ತನಕ ಅಂಥವ್ರಿಗೆ ವ್ಯಾರಿಕೋಸ್ ವೇನ್ಸ್ಗೆ ಇವಾಗ ಇತ್ತೀಚೆಗೆ ಡೇ ಕೇರ್ ಆಪರೇಷನ್ಸ್ ಅಂತ ಬಂದಿದೆ. ಒಂದು ವೀನಾ ಸೀಲು, ಇಲ್ಲಾಂದರೆ ಲೇಸರ್ ಆಪರೇಷನ್ಸು ಇವೆಲ್ಲ ಬಂದಿದೆ ಹೊಸದಾಗಿ. ಇದರಲ್ಲಿ ಕಟ್ಟಿಂಗು, ಸ್ಟಿಚಿಂಗು, ಅನಸ್ತೇಷಿಯಾ ಕೊಡೋದಿರಲ್ಲ. ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು. ಈ ಥರ ಮಾಡಿಸ್ಕೊಂಡಿದ್ರೆ ಕ್ವಿಕ್ ರಿಲೀಫ್ ಸಿಗುತ್ತೆ. ಸೊ ಬೇಸಿಕಲಿ ಏನಂದರೆ ಈ ಬರೋದೇ ಲೇಟಾಗಿ ಬಂದರೆ ಏನಾಗುತ್ತೆ ಅಂದರೆ ಅದು ವಾಸಿಯಾಗೋದು ಸ್ವಲ್ಪ ಒಂದು 2 weeks 3 weeks ಆಗುತ್ತೆ. ಯಾಕಂದರೆ ಗಾಯ ಆಗಿರೋರಿಗೆ ಆ ಗಾಯ ಒಣಗೋ ತನಕ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಯಾಕಂದರೆ ಒಂದು ಸರ್ತಿ ರಿಪೇರಿ ಮಾಡಿದ ಮೇಲೂ ಆ ಗಾಯ ಒಣಗ್ಲಿಕ್ಕೆ ಒಂದು 2-3 ವಾರ ಆಗುತ್ತೆ. ಸೊ ಗಾಯ ಒಣಗಿದ್ರೂ ಮತ್ತೆ ಒಂದೊಂದು ಸರ್ತಿ ಅವಾಗ ಬರ್ತಾ ಇರ್ಬೋದು ಅವ್ರಿಗೆ. ಯಾಕಂದರೆ ಕಾಲಲ್ಲಿ ಮಾಂಸ ತುಂಬಾ ಕೆಟ್ಟೋಗಿರ್ತದೆ ಗಾಯ ಆಗಿರೋರಿಗೆ. ಸೊ ಗಾಯ ಆಗೋ ಮುಂಚೆನೇ ಬಂದರೆ ಸ್ವಲ್ಪ ಮಾಂಸ ಸ್ವಲ್ಪ ಇನ್ನೂ ಚೆನ್ನಾಗಿರ್ತದೆ. ಆಪ್ರೇಷನ್ ಮಾಡಿದ್ರು ಇನ್ನೂ ಚೆನ್ನಾಗೆ ವಾಪಸ್ ಬರಲಿಕ್ಕೆ ಚೆನ್ನಾಗಿರ್ತದೆ ಅವಾಗ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸುಮಾ ಅಂತೂ ಚಿಕ್ಕಮಂಗ್ಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ತೆ ಮೇಡಮ್, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್ ನನಗೆ ಇವಾಗ 31 ವರ್ಷ. ಸರ್ ನನಗೆ ಫಸ್ಟ್ ಡೆಲಿವರಿ ಅಂದ್ರೆ ಈಗ ದೊಡ್ಡ ಮಗಳಿಗೆ 8 ವರ್ಷ ಆಯ್ತು. ಫಸ್ಟ್ ಡೆಲಿವರಿ ಟೈಮ್ ಮುಗಿದ್ಮೇಲೆ ನನಗೆ ಕಾಲಲ್ಲಿ ಹಾಗೆ ಪೇನ್ ಬರ್ತಾ ಇತ್ತು. ಅದ್ರ ನಂತರ ನರಗಳೆಲ್ಲ ದಪ್ಪ ಆಗ್ತಾ ಇದೆ. ಈಗ ಇತ್ತೀಚೆಗೆ ಅಂತೂ ತುಂಬಾ ನೋವಾಗ್ತಾ ಇದೆ. ಮೆಡಿಸಿನ್ ಮಾಡ್ಬೋದು? ಓಕೆ, ಇವೆಲ್ಲ ಟಿಪಿಕಲ್ ಸಿಂಪ್ಟಮ್ಸ್ ಮೇಡಮ್. ಇವೆಲ್ಲ ವ್ಯಾರಿಕೋಸ್ ವೈನ್ ಸಿಂಪ್ಟಮ್ಸ್ ಅಂತಾರೆ ಇವೆಲ್ಲ. ಫಸ್ಟು ಪ್ರೆಗ್ನೆನ್ಸಿ ಆದಮೇಲೆ ಒಂದು 5-6 ವರ್ಷ ಫಸ್ಟಲ್ಲಿ ಕಾಣಿಸ್ತಾ ಇರ್ತವೆ, ಅಷ್ಟೇ ನೋವಿರಲ್ಲ.
ಒಂದು ಅದೇ ಹೇಳ್ತಿದ್ದೀನಲ್ಲ, ಏಜ್ ಮುಂದಕ್ಕೆ ಹೋಗ್ತಾ ಇದ್ರೂ ಇರೋ ವೇನ್ಸು ದಪ್ಪ ಆಗ್ತಾ ಇರ್ತದೆ, ಇಲ್ಲಾಂದರೆ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ಯಾವಾಗಾದ್ರೂ ನೋವು ಜಾಸ್ತಿ ಆಗಿ ಕಾಲು ಭಾರ ಜಾಸ್ತಿ ಆಗಿ ಕಾಲು ನೋವಿದ್ದರೆ ಈ ಕಾಲಲ್ಲಿ ಚರ್ಮ ಕಪ್ಪಗಾಗೋ ಮುಂಚೆನೇ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕಪ್ಪಗಾದರೆ ಮಾಂಸನೂ ಕೆಟ್ಟೋಗಿದೆ ಅಂತ ಅರ್ಥ. ಚರ್ಮ ಒಂದೇ ಕಪ್ಪಗಾಗ್ತಾಯಿಲ್ಲ ಅಂತ ಒಳಗಿರೋ ಮಾಂಸನೂ ಹಾಳಾಗುತ್ತೆ. ಅದು ಆಗೋ ಮುಂಚೆನೇ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದ್ದರೆ ವೆರಿಕೋಸ್ ವೇನ್ಸ್ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದಮ್ಮ. ಎಸ್ ಅದನ್ನೇ ಹೇಳ್ತಾ ಇದ್ದಾರೆ ಡಾಕ್ಟರ್. ಲೈಕ್ ಅಂದರೆ ವೆರಿಕೋಸ್ ವೇನ್ಸ್ ಕಂಡು ಬಂದಲ್ಲಿ ಚಿಕಿತ್ಸೆ ತಗೊಳ್ಳೋದು ಉತ್ತಮ ಅಂತ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಸುಮಾ ಅವರೇ. ಎಸ್ ಡಾಕ್ಟರ್, ನಾವು ಇದರ ಚಿಕಿತ್ಸೆ ಕುರಿತಾಗಿ ಮಾತನಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಇದಕ್ಕೆ ಸರ್ಜರಿ ಮಾಡುವಂಥ ಅಗತ್ಯ ಕೂಡ ಬರಬಹುದು ಅಂತಲ್ಲ. ಸೊ ಈ ಚಿಕಿತ್ಸೆಗಳು ಯಾವ ಏಜ್ನವರಿಗೆ ಅಂದರೆ ಕರೆಕ್ಟ್ ಆಗಿರುತ್ತೆ? ತುಂಬ ಏಜ್ ಆದವರು ಕೂಡ ಇದನ್ನು ಮಾಡಿಸ್ಕೊಳ್ಬಹುದಾ? ಏನೆಲ್ಲ ರಿಸ್ಕ್ ಇರುತ್ತೆ ಈ ಒಂದು ಪ್ರೊಸೀಜರಲ್ಲಿ? ಸೊ ಡೆಫಿನೆಟ್ಲಿ ವೆರಿ ಲೀಸ್ಟ್ ರಿಸ್ಕ್ ಇವಾಗೆಲ್ಲ ಲೇಸರು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ವೀನಾ ಸೀಲ್ಸ್, ಗ್ಲೂ ಟೆಕ್ನಿಕ್ಸ್ ಬಂದಾಗಿಂದ ಕಟ್ಟಿಂಗು ಸ್ಟಿಚಿಂಗ್ ಅನಸ್ಥೀಷಾ ಕೊಡೋದಿರಲ್ಲ, ಅಂದರೆ ಕಟ್ ಮಾಡೋದಿರಲ್ಲ, ಬೆನ್ನಲ್ಲಿ ಅನಸ್ಥೀಷಾ ಕೊಡೋದಿರಲ್ಲ. ಸೊ ಸಿಂಪಲ್ ಪ್ರೊಸೀಜರ್ಸ್ ಇವು 25-30 ನಿಮಿಷ ಆಗುತ್ತೆ. ಅಂದರೆ ನಾನು ಯಂಗೆಸ್ಟ್ ಪೇಷಂಟು 16 ಇಯರ್ಸು, ಓಲ್ಡೆಸ್ಟ್ ಪೇಷಂಟ್ 93. ಸೊ ಯಾವ ಏಜಲ್ಲೂ ಬರ್ಬೋದು ಇದು. ಬಂದಿದ ಮೇಲೆ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದು ಆದಮೇಲೆ ಈ ಒಂದು ಡೇ ಕೇರ್ ಪ್ರೊಸೀಜರ್ಸಲ್ಲಿ ವೆರಿ ಗುಡ್ ಸಕ್ಸಸ್ ರೇಟ್, 95-98% ಸಕ್ಸಸ್ ರೇಟ್. ಭಾಳ ಜನ ಬಂದು ಕೇಳ್ತಾ ಇರ್ತಾರೆ, ಲೇಸರ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಬರ್ತದೇನೋ ಡಾಕ್ಟ್ರೇ ಅಂತ. ಸೊ ಕಟ್ಟಿಂಗ್ ಆಪ್ರೇಷನ್ಸಲ್ಲಿ ಮತ್ತೆ ಬರೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಕಟ್ ಮಾಡಿದ್ರೆ ವೇಯ್ನ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇವಾಗ ನಮ್ಮ ಹೇರ್ ಕಟ್ ಮಾಡಿದ್ರೆ, ನೈಲ್ ಕಟ್ ಮಾಡಿದ್ರೆ ಮತ್ತೆ ಬೆಳೆಯುತ್ತೆ. ಅದೇನೋ ವೇಯ್ನ್ ಕಟ್ ಮಾಡಿದ್ರೆ ನ್ಯೂ ವ್ಯಾಸ್ಕಲರೈಸೇಷನ್ ಅಂತ ಹೇಳ್ತೀವಿ, ಹೈಬ್ರಿಡ್ ವೇಯ್ನ್ಸ್ ಥರ ಕಾಣಿಸ್ತಾ ಇತ್ತು. ಸೊ ಈ ಲೇಸರಲ್ಲಿ RF ಎಬ್ಲೇಷನ್ಸ್, ವೀನಾ ಸೀಲಲ್ಲಿ ಕಟ್ ಮಾಡೋದಲ್ಲ, ಒಳಗಿರೋ ವೇನ್ಸ್ನ ಎಲ್ಲ ಕರಗಿಸ್ಬಿಡ್ತಾರೆ. ಅದೊಂದು ಪ್ರೊಸೀಜರ್ ಅನ್ನೋದು 25-30 ನಿಮಿಷ ಆಗುತ್ತೆ. ಮತ್ತೆ ಬರೋ ಚಾನ್ಸಸ್ಸು ಇಲ್ಲಿ ತಂಗೆ ಯಾರಿಗೂ ಇನ್ನೊಂದು ಸರ್ತಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಮಾಡಿಸ್ಕೊಂಡ್ರೆ ರಕ್ತನಾಳ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಕಾಲಲ್ಲಿ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕಾಲು ಕಪ್ಪಗಾಗೋದಿರಲ್ಲ, ಹುಣ್ಣಾಗೋದಿರಲ್ಲ, ಈ ಥರ ರಕ್ತ ಹೆಪ್ಪುಗಟ್ಟೋದು, ಇಲ್ಲಾಂದರೆ ಹೆಪ್ಪುಗಟ್ಟಿದ ಮೇಲೆ ಹಾರ್ಟ್ಗೆ ಹೋಗೋದು, ಈ ಥರ ಕಾಂಪ್ಲಿಕೇಶನ್ಸ್ ಇರಲ್ಲ. ಚರ್ಮದ ಕಪ್ಪಗಾಗಿರೋರಿಗೆ ಒಂದು ಸರ್ತಿ ಮಾಡಿಸ್ಕೊಂಡ್ರೆ ಚರ್ಮ ಕಪ್ಪಗಾಗೋದು ಮತ್ತೆ ವಾಪಸ್ ಬರಲಿಕ್ಕೆ ಹೊಸ ಚಿಗುರು ಬರ್ತದೆ. ಆ ಚಿಗುರು ಬಂದಾಗಿಂದ ಸ್ಕಿನ್ನು, ಇವಾಗ ಹೊಸ ಚರ್ಮ ಬರಲಿಕ್ಕೆ ಒಂದು 6 months to 1 year 60-70% ಸ್ಕಿನ್ ಚೇಂಜಸ್ಸು ಇವಾಗ ಇದು ನಾರ್ಮಲ್ ಸ್ಕಿನ್ ಬಂದಿರೋಕ್ಕೆ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಇನ್ನು ಮೆಗಾವಿನಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ? ನೀವು ಹೇಳ್ತಾ ಇದ್ರಿ ಆಗಲೇ ಕೂಡ. ಸೊ ಲೇಸರ್ ಅಥವಾ ಅದರ್ ಇನ್ವೇಸಿವ್ ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ಅದನ್ನು ಯಾವ ರೀತಿ ಡಿಸೈಡ್ ಮಾಡಲಾಗುತ್ತೆ? ನೀವು ಹೇಳಿದ್ರಿ ಕಂಪೇರ್ ಮಾಡಿದ್ರೆ ಲೇಸರಲ್ಲಿ ಬೆಟರ್ ಆಗಿರುತ್ತೆ ಅಂತ. ಸೊ ಅದನ್ನು ಡಿಸೈಡ್ ಮಾಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇರುತ್ತಾ, ಪೇಷಂಟ್ ಟು ಪೇಷಂಟ್, ಕಂಡೀಷನ್ ಟು ಕಂಡೀಷನ್? ಸೊ ಬೇಸಿಕಲಿ ಭಾಳ ಜನಕ್ಕೆ ಈ ಒಂದು ಕಾಲು ನೋವು ಅಂದ ತಕ್ಷಣ ಅವ್ರಿಗೆ ಬ್ಯಾಕ್ ಪೇನಿಂದನೂ ನೋವು ಇರ್ತದೆ, ಇಲ್ಲಾಂದರೆ ಮಂಡಿಯಿಂದ ನೋವು, ಇಲ್ಲಾಂದರೆ ಶುಗರಿಂದ ನೋವು. ಈ ಒಂದು ಯಾವ ಕಾರಣದಿಂದ ನೋವು ಬರ್ತಾ ಇದೆ ಫಸ್ಟು ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಒಂದೊಂದು ಸರ್ತಿ ಕಾಲು ನೋವು ಬರೋದಕ್ಕೆ ಕಾರಣ ಒಂದು 2-3 ಇರ್ತವೆ. ಆ 2-3 ಇದ್ದರೆ ಯಾವ ಕಾರಣದಿಂದ ಜಾಸ್ತಿ ಬರ್ತದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಒಂದು ಸರ್ತಿ ಆಪ್ರೇಷನ್ ಮಾಡೋ ಮುಂಚೆ ಇವೆಲ್ಲ ನೋಡಿಕೊಂಡು, ಒಂದು ಸರ್ತಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಕೊಂಡು, ಸ್ಕ್ಯಾನಿಂಗಲ್ಲಿ ಎಲ್ಲೆಲ್ಲಿಂದ ರಕ್ತ ವಾಪಸ್ ಬರ್ತದೆ ಒಂದು ಸರ್ತಿ ನೋಟ್ ಮಾಡ್ಕೊಂಡು, ಮ್ಯಾಪಿಂಗ್ ಮಾಡ್ಕೊಂಡು, ಆ ಮ್ಯಾಪಿಂಗ್ ನೋಡಿಕೊಂಡು ಜಾಸ್ತಿ ಇದ್ದಾಗ ಅಲ್ಲಿ ಲೇಸರ್ ಆಪ್ರೇಷನು, ಇಲ್ಲಾಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸು, ವೀನಾ ಸೀಲ್ ಅಂತ ಮಾಡ್ತೀವಿ ನಮ್ಮ ಸೆಂಟರ್ಸಲ್ಲಿ ಎಲ್ಲ ಕಡೆ. ಸೊ ಇದರೊಂದು ಮೇಯ್ನ್ ಥಿಂಗ್ ಏನಂದರೆ, ಈ ಆಪ್ರೇಷನ್ಸಲ್ಲಿ ಕಟಿಂಗ್ ಇರಲ್ಲ. ಕಟ್ಟಿಂಗು, ಸ್ಟಿಚಿಂಗು, ಅನಸ್ಥೀಷಾ ಇವೆಲ್ಲ ಏನಿರಲ್ಲ. ಇವೆಲ್ಲ ಡೇ ಕೇರ್ ಪ್ರೊಸೀಜರ್ಸು. ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಗೆ ನಮ್ಮ ಜೀವನ ಶೈಲಿ ಎಷ್ಟು ಎಫೆಕ್ಟ್ ಮಾಡುತ್ತೆ? ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಪೇಷಂಟ್ಸ್ ಅವರ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು? ಎಕ್ಸಸೈಸ್ಗಳು ಮಾಡೋದು ಹೆಲ್ಪ್ ಆಗುತ್ತಾ, ಅಥವಾ ಡಯಟ್ ಎಲ್ಲ ಯಾವ ರೀತಿಯಾಗಿರಬೇಕು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವೆಯ್ಟ್ ಜಾಸ್ತಿ ಇದ್ದರೆ ವೆರಿಕೋಸ್ ವೇನ್ಸ್ ಬರೋ ಜಾಸ್ತಿ, ಜಾಯಿಂಟ್ ಪೇನ್ಸ್ ಬರೋ ಜಾಸ್ತಿ. ಸೊ ನೋವಿರೋದ್ರಿಂದ ವೆರಿಕೋಸ್ ವೇನ್ಸ್ಗೆ ಭಾಳ ಜನ ವಾಕಿಂಗ್ ಮಾಡೋದು ಬಿಟ್ಬಿಡ್ತಾರೆ. ವಾಕಿಂಗ್ ಮಾಡೋದು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಕಾಲಲ್ಲಿ ವೆಯ್ಟು ಜಾಸ್ತಿ ಆಗುತ್ತೆ, ಮಸಲ್ ಸ್ಟ್ರೆಂತ್ ಇರಲ್ಲ. ರಕ್ತನಾಳ ಸಮಸ್ಯೆಗಳಿದ್ದರೆ ಎಲ್ಲದಕ್ಕೂ ರಕ್ತ ಬೇಕು. ರಕ್ತ ಕಡಿಮೆ ಇದ್ದರೆ ಏನಾಗುತ್ತೆ ಅಂದರೆ ಆ ಒಂದು ಗ್ರೋತ್ ಆಫ್ ದ ಮಸಲ್ಸು ಜಾಸ್ತಿ ಇರಲ್ಲ. ಎಷ್ಟೇ ವಾಕ್ ಮಾಡೋದು ನೋವು ಜಾಸ್ತಿ ಆಗ್ತದೆ. ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ನಾರ್ಮಲ್ ಆಗಿರೋಕ್ಕೆ ಒಂದು ಸರ್ತಿ ಭಾಳ ಜನ ಟ್ರೈ ಮಾಡ್ತಾ ಇರಬೇಕು.
ಸೊ ವೆರಿಕೋಸ್ ವೇನ್ಸ್ ಸಿಮ್ಟಮ್ಸು ಇದ್ದವ್ರಿಗೆ ಜಾಸ್ತಿ ಇಲ್ಲ ಅಂದರೆ ಸ್ಟಾಕಿಂಗ್ಸ್ ಹಾಕ್ಕೊಂಡು ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೀನಕಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಮೀನಕಂಡ ಅನ್ನೋದು ಸೆಕೆಂಡ್ ಹಾರ್ಟ್ ಥರ, ಕೆಳಗಡೆಯಿಂದ ರಕ್ತ ಪಂಪ್ ಮಾಡೋಕ್ಕೆ ಮೇಲ್ಗಡೆ ಹೋಗ್ಲಿಕ್ಕೆ ಈ ಪಂಪಿಂಗ್ ಮೆಕ್ಯಾನಿಸಮ್ ಮೀನಕಂಡದಿಂದ ಬರ್ತದೆ. ಈ ಒಂದು ಮೀನಕಂಡ ಎಕ್ಸಸೈಸ್ ಮಾಡಿಕೊಂಡು, ಯೋಗಾಸ್ ಎಲ್ಲ ಮಾಡಿಕೊಂಡು, ವೆಯ್ಟ್ ರಿಡಕ್ಷನ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರೆ ವ್ಯಾರಿಕೋಸ್ ವೇನ್ಸ್ ಇದ್ದವ್ರಿಗೆ, ಒಂದು ನಾರ್ಮಲ್ ಲೆವೆಲಲ್ಲಿ ಇದ್ದವ್ರಿಗೆ ಸ್ಟಾಕಿಂಗ್ಸ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ಬೋದು. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಇದು ರಿಯಕರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ ಇದನ್ನು ಒಂದು ಸಲ ವೆರಿಕೋಸ್ ವೇನ್ಸ್ ಇದ್ದು ಚಿಕಿತ್ಸೆ ಪಡ್ಕೊಂಡವರು ರಿಯಕರ್ ಆಗದೆ ಇರೋ ಥರ ಯಾವ ರೀತಿ ನೋಡ್ಕೋಬೇಕು? ಮತ್ತು ನೀವು ಆಗಲೇ ಹೇಳಿದ್ರಿ ಸೆಕೆಂಡರಿ ವೆರಿಕೋಸ್ ವೇನ್ಸ್ ಟ್ರಿಗರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಅದು ಆಲ್ ಟುಗೆದರ್ ಮತ್ತೆ ಇನ್ನಷ್ಟು ಸಮಸ್ಯೆಗಳನ್ನು ತರುತ್ತೆ. ಸೊ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು? ಒಂದು ಸರ್ತಿ ಇವಾಗ ಒಂದು ಹಾರ್ಟಲ್ಲಿ ಸ್ಟಂಟ್ ಹಾಕಿದರೆ ಇನ್ನೊಂದು ಸಾರಿ ಸ್ಟಂಟ್ ಆಗೋದು ಬೇಕಾಗಿಲ್ಲ ಅಂತ ಹೇಳೋದು ಕಷ್ಟನೇ. ಅದೇ ಥರನೇ ಕಾಲು ಹಾಳಾದ ಮೇಲೆ ಹುಣ್ಣು ಗಾಯಗಳಾಗಿ ಕಪ್ಪಗಾಗಿರೋರಿಗೆ ಅಂಥವ್ರಿಗೆ ಬಂದಿದ ಮೇಲೆ ಮೀನಕಂಡ ಬಲ ಏನಿರಲ್ಲ ಅವರಿಗೆ. ತೂಕ ಜಾಸ್ತಿ ಇದ್ರೂ ಮೀನಕಂಡ ಇಷ್ಟೇ ಇರ್ತದೆ, ಇಷ್ಟು ಇರಬೇಕಾಗಿದ್ದು. ಸೊ ಆ ಮೀನಕಂಡ ಜಾಸ್ತಿ ಮಾಡ್ಲಿಕ್ಕೆ ಆಪ್ರೇಷನ್ ಮಾಡಿದ್ರೂ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. 6 ತಿಂಗಳ 1 ವರ್ಷ ಆಗುತ್ತೆ ಕಪ್ಪಗಾಗಿ ಹುಣ್ಣುಗಳಾಗಿರೋರಿಗೆ ಹೇಳ್ತಿರೋದು ನಾನು. ಅದಕ್ಕೆ ಬೇಗನೆ ಈ ಮಾಹಿತಿ ಇಲ್ಲದೆ ಇರೋರಿಗೋಸ್ಕರ ಹೇಳ್ತಿರೋದು ಇವೆಲ್ಲ. ಎರ್ಲಿ ಸ್ಟೇಜಸಲ್ಲಿ ಬಂದಾಗ ಈಸಿಯಾಗಿ ಟ್ರೀಟ್ಮೆಂಟ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು ಶಾಖೆಗಳು ಅಪೋಲೋ ಸ್ಪೆಕ್ಟ್ರಾ ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜು ರಸ್ತೆ, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 988046222229. ಇನ್ನೊಂದು ಸಂಖ್ಯೆ 9035223471. ಎಸ್, ಇನ್ನು ಮೈಸೂರು ಶಾಖೆಯ ಅಡ್ರೆಸ್ ಈ ರೀತಿಯಾಗಿದೆ. ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ ವಿದ್ಯಾರಣ್ಯಪುರಂನಲ್ಲಿ ಡಾಕ್ಟರನ್ನ ನೀವು ಕಾಣಬಹುದು. ಇನ್ನು ರಾಯಚೂರಿನ ಅಡ್ರೆಸ್ ಅನ್ನ ನೋಡೋದಾದ್ರೆ ಪ್ರತಿ ತಿಂಗಳ ಮೊದಲ ಮಂಗಳವಾರ ಬಾಲಂಕು ಆಸ್ಪತ್ರೆಯಲ್ಲಿ ನೀವು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.